ಎರಡು ಸೈಡ್ನ ಕೊಟ್ಟಿರ್ತಾರೆ. ಆಬ್ವಿಯಸ್ಲಿ ಇನ್ನೊಂದು ಸೈಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಪೈಥಾಗೋರಸ್ ಥಿಯರಮ್ನ ಹಾಕ್ಬಿಟ್ಟು ಇನ್ನೊಂದು ಸೈಡ್ ಕ್ಯಾಲ್ಕುಲೇಟ್ ಮಾಡಿ, ಅದಾದಮೇಲೆ ಲಾಸ್ಟಲ್ಲಿ ವ್ಯಾಲ್ಯೂಸ್ನ ಹಾಕ್ಬಿಟ್ಟು ಅವ್ರೇನು ಕೊಟ್ಟಿದ್ದಾರೆ ಆ ಕ್ವೆಶನಲ್ಲಿ ಆ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಹಾಕಿ. ಇದಕ್ಕಿಂತ ಮುಂಚೆ ನಿಮ್ಗೇನು ಗೊತ್ತಿರಬೇಕು ಅಂದರೆ ಮುಖ್ಯವಾಗಿ ರೇಷಿಯೋಸ್ ಗೊತ್ತಿರಬೇಕು. ಓಕೆ ಆಲ್ ವಿ ಆರ್ ಗೋಯಿಂಗ್ ಟು ದ ಕ್ವೆಶನ್ ನಂಬರ್ 3 ನಾವು. ಕ್ವೆಶನ್ ನಂಬರ್ 3 ನೋಡ್ಕೊಳ್ಳಿ. ಇಫ್ sin A is equal to 3/4, you are all getting, I think, this one. Sin A is equal to 3/4. Calculate the value of cos A and tan A. So this is very important question. ತುಂಬಾ ಸಲ ರಿಪೀಟ್ ಆಗಿದೆ ಈ ಕ್ವೆಶನ್. ನೋಡ್ಕೊಳ್ಳಿ ಇಲ್ಲಿ sin A is equal to BC by AC. ಸೊ ಅವ್ರೇನು ಕೊಟ್ಟಿದ್ದಾರೆ ಮೊದಲು sin A by ಬಂದ್ಬಿಟ್ಟು 3/4 ಅಂತ ಕೊಟ್ಟಿದ್ದಾರೆ. ಒಂದು ಟ್ರಯಾಂಗಲ್ ಹಾಕಿ ರೈಟ್ ಆಂಗಲ್ ವಿತ್ B ತಗೊಂಡಿದ್ದಾರೆ. ಸೊ ನೀವು ಈ ಟ್ರಯಾಂಗಲ್ನ ಡ್ರಾ ಮಾಡಬೇಕಾಗತ್ತೆ. sin A ಆಬ್ವಿಯಸ್ಲಿ ಆಪೋಸಿಟ್ ಬೈ ಹೈಪೋಟ್ನಸ್ ಆಗುತ್ತೆ. ಆಪೋಸಿಟ್ ಸೈಡ್ನ A ತೊಗೊಂಡಿರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ A ತೊಗೋಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ A ತೊಗೊಳ್ಳಿ. ಆಪೋಸಿಟ್ ಏನಾಗುತ್ತೆ BC ಆಗುತ್ತೆ. ನೆಕ್ಸ್ಟ್ ಹೈಪೋಟ್ನಸ್, ಆಪೋಸಿಟ್ ಬೈ ಹೈಪೋಟ್ನಸ್. sin A ಯಾವಾಗಲೂ ಆಪೋಸಿಟ್ ಬೈ ಹೈಪೋಟ್ನಸ್ ಆಗಿರೋದ್ರಿಂದ ಹೈಪೋಟ್ನಸ್ ಸೈಡ್ ಬಂದ್ಬಿಟ್ಟು ಎಷ್ಟಾಗುತ್ತೆ 4 ಆಗುತ್ತೆ. ಸೊ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ AB ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಅಡ್ಜಸೆಂಟ್ ಸೈಡ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆಪೋಸಿಟ್ ಬಂದ್ಬಿಟ್ಟು 3 ಆಗಿದೆ, ಹೈಪೋಟ್ನಸ್ AC ಬಂದ್ಬಿಟ್ಟು 4 ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಈಸ್ AB. ಸೊ ಫಾರ್ ದಿಸ್ ಅಗೇನ್ ದ ಸೇಮ್, what you have to do is the sin A, you should first write down the value of sin A. sin A ಏನಾಗುತ್ತೆ BC by AC ಆಗುತ್ತೆ. ಸೊ that is 3/4 ಆಗುತ್ತೆ. Okay, so next is you have to calculate this root 7. the root 7 ಎಲ್ಲಿಂದ ಬಂತು ಅಂತ ಕೇಳಬೇಡಿ. root 7 is came from the Pythagoras theorem. again you should take the Pythagoras theorem and you have to calculate the value of AB. ಅವರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಸೇಮ್ ಲಾಸ್ಟ್ ಮೆಥಡಲ್ಲಿ ಮಾಡಿರೋ ಥರ ಪೈಥಾಗೋರಸ್ ಥಿಯರಮ್ ಹಾಕಿ ಇಲ್ಲಿ ಬಂದ್ಬಿಟ್ಟು ಪೈಥಾಗೋರಸ್ ಥಿಯರಮ್ ಏನಾಗುತ್ತೆ ಅಂದರೆ, ಸೊ AC² is equal to AB² plus BC². ಅಗೇನ್ ಒನ್ಸ್ ಅಗೇನ್ AC² is equal to AB² plus BC² ಆಗುತ್ತೆ. ಸೊ ಆ ಫಾರ್ಮುಲಾದ ಮುಖಾಂತರ ನೀವು AB ನ ಫೈಂಡ್ ಔಟ್ ಮಾಡಿ. ಲಾಸ್ಟ್ ಮಾಡಿದ್ರಲ್ವಾ ಸೇಮ್ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕು. ಸೊ ಆಫ್ಟರ್ ದಟ್ cos A, ನಿಮಗೆ AB ಏನು ಬರುತ್ತೆ root 7 ಬರುತ್ತೆ ಆನ್ಸರು. ಸೊ cos A ಹಾಕೊಂಡಿದ್ದಾರೆ. cos A ವ್ಯಾಲ್ಯೂ ಏನಾಗಿದೆ, ಸೊ ಆಲ್ವೇಸ್ ದ cos A ವ್ಯಾಲ್ಯೂ ಈಸ್ adjacent divided by hypotenuse. okay, adjacent is root 7, the hypotenuse side is 4, root 7/4. ಸೊ A ಆ್ಯಂಗಲ್ನ ರೆಫರೆನ್ಸ್ ಮಾಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Aಗೆ ಆಪೋಸಿಟ್ ಬಂದ್ಬಿಟ್ಟು AB ಆಗುತ್ತೆ, ಹೈಪೋಟ್ನಸ್ ಬಂದ್ಬಿಟ್ಟು AC ಆಗುತ್ತೆ, ಮತ್ತು ಆಪೋಸಿಟ್ ಬಂದ್ಬಿಟ್ಟು BC ಆಗುತ್ತೆ, ಅಡ್ಜಸೆಂಟ್ ಬಂದ್ಬಿಟ್ಟು AB ಆಗುತ್ತೆ, ಆ್ಯಂಡ್ ಹೈಪೋಟ್ನಸ್ ಇಸ್ AC. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಅಡ್ಜಸೆಂಟ್ ಏನಿದೆ AB ಇದೆ, ಆ್ಯಂಡ್ ಯುವರ್ AC is hypotenuse, adjacent by hypotenuse. The adjacent is root 7 and the hypotenuse is 4. Next is the tan value, opposite divided by adjacent. Opposite again BC opposite ಆಗುತ್ತೆ, 3 value ಇದೆ, and the AB is adjacent, opposite divided by adjacent is 3/root 7. This is the way to calculate the ratios. So ಇದು ಕೂಡ ಸೇಮ್ ಮೆಥಡ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಥರ್ಡ್ ಸೈಡ್. ಸೊ ಫಸ್ಟ್ ಸೈಡ್ ಕೊಡ್ತಾರೆ, ಇನ್ನೊಂದು ಸೈಡ್ ಕೊಡ್ತಾರೆ, ನೀವೇನು ಮಾಡಬೇಕು ಥರ್ಡ್ ಸೈಡ್ನ ಫೈಂಡ್ ಔಟ್ ಮಾಡಿ. ಸೊ ದಿಸ್ ಇಸ್ ದ ವೇ ಟು ಕ್ಯಾಲ್ಕುಲೇಟ್ ದ ಸೇಮ್ ಮೆಥಡ್ ಆಸ್ ದ ಸೆಕೆಂಡ್ ಒನ್. ಓಕೆ, ಆ್ಯಂಡ್ ದಿಸ್ ಈಸ್ ಆಲ್ಸೋ ಐ ಥಿಂಕ್ somewhat the same method, but they are not given here directly the value. ಚೆಕ್ ಮಾಡಿ. given ಕ್ವೆಶ್ಚನ್ ನಂಬರ್ 4ಗೆ ಬರ್ತಾ ಇದ್ದೀವಿ. given 15 cot A is equal to 8. okay, so they have given the 15 cot A is equal to 8. find sin A and secant A. ಸೊ ಇದರಲ್ಲಿ ಚೆಕ್ ಮಾಡಿ, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ನೀವೇನು ಮಾಡಬೇಕು, ಈ 15ನ ಈಕ್ವಲ್ ಇಂದ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಬಿಕಾಸ್ ದ 15 ಮತ್ತು cot A ನಡುವೆ ಏನಿದೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 15ನ ಈ ಕಡೆ ಕಳಿಸಿದ್ರೆ ಡಿವಿಷನ್ ಆಗುತ್ತೆ, 8/15 ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 8/15. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ದ cot A. ಸೊ
Cot A ratio ನಿಮಗೆ ಆಲ್ರೆಡಿ ಗೊತ್ತಿದೆ. Cot A is the reverse of tan. Okay, the meaning is cot A is the reverse of tan is tan ಏನಾಗುತ್ತೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. cot ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಸೊ ಇಲ್ಲಿ ಅಡ್ಜಸೆಂಟ್ ಬಂದ್ಬಿಟ್ಟು ನೋಡಿ ಆಂಗಲ್ ಎಗೆ ಅಡ್ಜಸೆಂಟ್ ಬಂದ್ಬಿಟ್ಟು ಎ ಬಿ ತಗೊಂಡಿದ್ದಾರೆ. ಸೊ 15 ಏನಾಗುತ್ತೆ ಆಪೋಸಿಟ್ ಆಗುತ್ತೆ. ಸೊ ನೀವೇ ಡ್ರಾ ಮಾಡ್ಕೋಬೇಕು ಈ ಪಿಕ್ಚರ್ನ, ನೆನಪಿರಲಿ. ಸೊ ಬಿ ಸಿ ಏನಾಗುತ್ತೆ 15 ಆಗುತ್ತೆ. ಎಗೆ ಆಪೋಸಿಟ್ ಇರೋದ್ರಿಂದ ಆಪೋಸಿಟ್ ಸೈಡ್ ಬಂದ್ಬಿಟ್ಟು 15 ಆಗುತ್ತೆ, ಅಡ್ಜಸೆಂಟ್ ಬಂದ್ಬಿಟ್ಟು 8 ಆಗುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಕಾಟ್ ಎ. ಸೊ 15 ಇದೆ, 8 ಇದೆ. ಸೊ ಅಗೇನ್ ದ ಸೇಮ್ ಮೆಥಡ್ ಪೈಥಾಗೊರಸ್ ಥಿಯರಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಎ ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪೈಥಾಗೊರಸ್ ಥಿಯರಮ್ ಏನಾಗುತ್ತೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ. ಹೈಪೋಟನಸ್ ಸೈಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸೈಡ್ ಸ್ಕ್ವೇರ್. ಸೊ ಆ ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು 17 ಆನ್ಸರ್ ನಿಮಗೆ ಸಿಗುತ್ತೆ. ಸೊ ಅವ್ರ ಕ್ವಶನ್ ಏನು ಕೇಳಿದ್ದಾರೆ, ಸೈನ್ ಎ ಮತ್ತು ಸೆಕೆಂಡ್ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದಾರೆ. ಸೈನ್ ಎ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟನಸ್, ಆಪೋಸಿಟ್ ಬಂದ್ಬಿಟ್ಟು ಬಿ ಸಿ, ಹೈಪೋಟನಸ್ ಬಂದ್ಬಿಟ್ಟು ಎ ಸಿ. ಸೊ 15/17 ಸೆಕೆಂಡ್ ಎ. ಸೆಕೆಂಡ್ ಎ ಇಸ್ ದ ರಿವರ್ಸ್ ಆಫ್ ಕಾಸ್ ಎ. ಓಕೆ, ಸೆಕೆಂಡ್ ಎ ಅಂದ್ರೆ ಏನಾಗುತ್ತೆ ಹೈಪೋಟನಸ್ ಬೈ ಅಡ್ಜಸೆಂಟ್ ಆಗುತ್ತೆ. ಹೈಪೋಟನಸ್ ಎ ಸಿ ಇದೆ, ಅಡ್ಜಸೆಂಟ್ ಬಂದ್ಬಿಟ್ಟು ಎ ಬಿ ಇದೆ. ಸೊ ಎ ಸಿ ವ್ಯಾಲ್ಯೂ ಬಂದ್ಬಿಟ್ಟು 17 ಇದೆ. ಸೊ ಎ ಬಿ ಬಂದ್ಬಿಟ್ಟು 8 ಇದೆ, 17/8 ಆಗುತ್ತೆ. ಸೊ ದಟ್ಸ್ ರೀಸನ್ value of secant A. Okay, so this is also the somewhat the same method, but indirectly they have given the value like this. You have to take a form, you have to reform it as this one. Cot A is equal to 8/15. So reformation is very important. After that you can draw this picture. After that put the Pythagoras theorem and find out the value of AC, and again put the values inside this ratios. ಅದಕ್ಕಿಂತ ಮುಂಚೆ ರೇಷಿಯೋಸ್ ನೆನಪಿರ್ಕೋಬೇಕು. ಸೈನ್ ಎ ಅಂದರೆ ಏನಾಗುತ್ತೆ, ಸೆಕೆಂಡ್ ಎ ಅಂದರೆ ಏನಾಗುತ್ತೆ ಅಂತ. ಓಕೆ, ದ ಸೇಮ್ ಮೆಥಡ್ ಅಗೇನ್ ಕ್ವಶನ್ 4 ಕೂಡ ಅದೇ ಮೆಥಡ್ ಆಗುತ್ತೆ. ಸೊ ಕ್ವಶನ್ ನಂಬರ್ 5 ಕೂಡ ಏನಾಗುತ್ತೆ ಸೇಮ್ ಮೆಥಡ್ ಆಗುತ್ತೆ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು 13/12 and you have to calculate the all other trigonometric ratios. So in the previous questions they have given only 2 or 3 trigonometric ratios you have to find out. So in this what happens, you have to find out all other trigonometric ratios except this secant. What they have given, the secant theta. So draw the picture that secant theta, obviously it is the reverse of cos theta. So what is the value of cos theta here? Adjacent divided by hypotenuse ಆಗುತ್ತೆ. So adjacent is, you have to take the adjacent side and the hypotenuse side. So here the reverse of the cos theta means it will become hypotenuse divided by adjacent. So hypotenuse is become 13 and the adjacent is become 12. So remember that. So secant is the reverse of cos. So hypotenuse divided by adjacent. Hypotenuse is 13 and the adjacent is 12. Okay, so other value we have to find out, that is BC. Okay, so BC value na ನಾವೇನು ಮಾಡಬೇಕು find out ಮಾಡಬೇಕಾಗಿದೆ. So ಮೊದಲು you have to write the which side it is. Secant theta is equal to AC, that is hypotenuse divided by adjacent. Hypotenuse is 13 and the adjacent is 12. Okay, take the theta at the angle A. Angle A ಹತ್ರ ಏನು ಮಾಡಿ ಥೀಟಾನ ಫಾರ್ಮೇಷನ್ ಮಾಡಿ. ಓಕೆ, ಸೊ ಹೈಪೋಟನಸ್ ಅಂದರೆ ಏನಾಗುತ್ತೆ AC ಆಗುತ್ತೆ, ಅಡ್ಜಸೆಂಟ್ ಅಂದರೆ AB ಆಗುತ್ತೆ. ಸೊ ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗಿರೋದ್ರಿಂದ AC/AB ಆಗುತ್ತೆ. ಓಕೆ, ಅದೇ ಥರ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ BC. ಸೊ BC ವ್ಯಾಲ್ಯೂನ ನಾವೇನು ಮಾಡಬೇಕಾಗುತ್ತೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಬೈ ಯೂಸಿಂಗ್ ದ ಪೈಥಾಗೊರಸ್ ಥಿಯರಮ್. So after applying the Pythagoras theorem you will get the answer as 5. Again, so nimge ಏನು ಬರುತ್ತೆ at last you will get the value of 5. You have to put the Pythagoras theorem. What is the Pythagoras theorem? AC square is equal to AB square plus BC square ಆಗುತ್ತೆ. So AC ವ್ಯಾಲ್ಯೂನ ಹಾಕಿ AB ಹತ್ರ AB ವ್ಯಾಲ್ಯೂನ ಹಾಕಿ BC ನ ಫೈಂಡ್ ಔಟ್ ಮಾಡಿ. ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್ನ ಆ ಕಡೆ ಕಳಿಸ್ಬಿಟ್ಟು BC ನ ಫೈಂಡ್ ಔಟ್ ಮಾಡಿ. BC ಏನಾಗುತ್ತೆ 5 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 5 ಬರುತ್ತೆ. ಅದಾದಮೇಲೆ ಸೀಕೆಂಟ್ ಥೀಟಾ ಬಿಟ್ಬಿಟ್ಟು ಉಳಿದೆಲ್ಲ ರೇಷಿಯೋಸ್ನ ನೀವೇನು ಮಾಡಬೇಕು ಬರ್ಕೋಬೇಕಾಗುತ್ತೆ. ಮೊದಲು ಸೈನ್ ಥೀಟಾ ಬರುತ್ತೆ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೊಸಿಕೆಂಟ್ ಆ್ಯಂಡ್ ಕಾಟ್ ಥೀಟಾ. ಆಲ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯು ಹ್ಯಾವ್ ಟು
ಫೈಂಡ್ ಔಟ್. ಸೊ ಸೆಕೆಂಡ್ ಥೀಟಾ ಅಂದರೆ ಏನಾಗುತ್ತೆ, ಆಪೋಸಿಟ್ ಬೈ ಹೈಪೋಟ್ನಸ್ ಆಗುತ್ತೆ. ಆಪೋಸಿಟ್ ಬಂದ್ಬಿಟ್ಟು ಏನಾಗುತ್ತೆ, ಆಪೋಸಿಟ್ ಬಂದ್ಬಿಟ್ಟು 5 ಆಗುತ್ತೆ. ಆ್ಯಂಗಲ್ ಎ ಹತ್ರ ನಾವೇನು ಮಾಡಿದ್ದೀವಿ, ಥೀಟಾ ಮಾಡಿದ್ದೀವಿ. ಸೊ ನೋಡಿ ಆ್ಯಂಗಲ್ ಆಪೋಸಿಟ್ ಯಾವುದಾಗುತ್ತೆ, ಬಿ ಸಿ ಆಗುತ್ತೆ. ಸೊ ಬಿ ಸಿ ಆಪೋಸಿಟ್ ಇರೋದ್ರಿಂದ 5 ಡಿವೈಡೆಡ್ ಬೈ ಹೈಪೋಟ್ನಸ್ ಏನಾಗುತ್ತೆ, 13 ಆಗುತ್ತೆ. ಕಾಸ್ ಥೀಟಾ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಹೈಪೋಟ್ನಸ್ ಆಗುತ್ತೆ. ಅಡ್ಜಸೆಂಟ್ ಬಂದ್ಬಿಟ್ಟು ಎ ಬಿ 12 ಆಗುತ್ತೆ. ಹೈಪೋಟ್ನಸ್ ಬಂದ್ಬಿಟ್ಟು ಎ ಸಿ 13 ಆಗುತ್ತೆ. ಸೊ ಟ್ಯಾನ್ ಥೀಟಾ ಬಂದ್ಬಿಟ್ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಓಕೆ, ಆಪೋಸಿಟ್ ಬೈ ಅಡ್ಜಸೆಂಟ್ ಆಗಿರೋದ್ರಿಂದ 5/12 ಆಗುತ್ತೆ. ಕೊಸಿಕೆಂಟ್ ಬಂದ್ಬಿಟ್ಟು ಏನಾಗುತ್ತೆ, ರಿವರ್ಸ್ ಆಫ್ ಸೈನ್. ಸೊ ಅದೆಲ್ಲ ಯೋಚನೆ ಮಾಡಬೇಡಿ. ಕೊಸಿಕೆಂಟ್ನ ರಿವರ್ಸ್ ಆಫ್ ಸೈನ್ ತಗೊಳ್ಳಿ. 5/13 ಇರೋದು 13/5 ಆಗುತ್ತೆ. ಕಾಟ್ನ ರಿವರ್ಸ್ ಆಫ್ ಟ್ಯಾನ್ ತಗೊಳ್ಳಿ. ಇಟ್ ಇಸ್ 5/12 ಇರೋದು 12/5 ಆಗುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಫೈಂಡ್ ಔಟ್ ಆಲ್ ಅದರ್ ರೇಷಿಯೋಸ್ ಬೈ ಯೂಸಿಂಗ್ ದಿಸ್ ಪೈಥಾಗೋರಸ್ ಥಿಯರಮ್. ಓಕೆ, ಸೊ ಫಸ್ಟ್ ಮೆಥಡ್ ಈ ಎಲ್ಲ ಕ್ವೆಶನ್ಸ್ ಬಂದ್ಬಿಟ್ಟು ಪೈಥಾಗೋರಸ್ ಥಿಯರಮ್ನ ಅಪ್ಲೈ ಮಾಡುವಂಥ ಕ್ವೆಶನ್ಸು. ಸೊ 2 ಸೈಡ್ ಕೊಟ್ಟಿರ್ತಾರೆ, ನೀವು ಇನ್ನೊಂದು ಸೈಡ್ನ ಫೈಂಡ್ ಔಟ್ ಮಾಡಿಬಿಟ್ಟು ಆ ವ್ಯಾಲ್ಯೂಸ್ನ ರೇಷಿಯೋಸಲ್ಲಿ ಹಾಕೋದು. ಸೊ ಟಿಲ್ ನೌ ವಿ ಹ್ಯಾವ್ calculated the value of other side by using this Pythagoras theorem. Okay, thank you. We'll just go through the next session. The question number 6 will go for the next session. Thank you guys.